ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗಡೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡಿದ್ರು. ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದರೆ BJP ಆಫೀಸ್ ಮುಂದೆ ಕಸ ಸುರಿತೀನಿ ಅಂತ ಧಮಕಿ ಹಾಕ್ತಾರೆ. ಅಪಾರ್ಟ್ಮೆಂಟ್ನವರಿಗೆ ಅವರಿಗೆ ಬೆದರಿಕೆ ಹಾಕ್ತಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಮ್ಮ ಬ್ರಾಂಡ್ ಬೆಂಗಳೂರಿನ ಮಾದರಿ ಇದೇನಾ? ಅಂದರೆ ಪ್ರಶ್ನಿಸಿದವರಿಗೆ ಧಮಕಿ ಹಾಕೋದು, ಕಸ ಸುರಿತೀನಿ ಅಂತ ಆ ದಿನಗಳ ನೆನಪು ಮಾಡಿಕೊಂಡು ಗುಂಡಾ ಸ್ಟೈಲ್ನಲ್ಲಿ ಮಾತಾಡೋದು, ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರಾ? ಬ್ರ್ಯಾಂಡ್ ಬೆಂಗಳೂರು ಅಂದರೆ ದಿನನಿತ್ಯ ಗುಂಡಿಗಳ ಕಾರಣಕ್ಕೆ ಮಹಿಳೆ ಮಕ್ಕಳು ಅಮಾಯಕರು ಸಾಯ್ತಾ ಇದ್ದರೂ ಕೂಡ ಏನೂ ಸಂಬಂಧ ಇಲ್ಲದೆ ಇರೋದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಕಾರ್ಯಶೈಲಿನ. ಭ್ರಷ್ಟಾಚಾರ ಚರಮಸೀಮೆಗೆ ತಲುಪಿದೆ ಅನ್ನೋದನ್ನು ಗುತ್ತಿಗೆದಾರರ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚು ಕರಪ್ಷನ್ ಯಾವಾಗ ಅಂದರೆ ಈ ಪೀರಿಯಡ್ 2023ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಆ ಕಾಲದಲ್ಲಿ ಅತಿ ಹೆಚ್ಚು ಕರಪ್ಷನ್ನು ಅಂಥೇಳಿ. ಅಂದರೆ ಈ ಒಂದು ಭ್ರಷ್ಟಾಚಾರ ಅದ ಚರಮಸೀಮೆಗೆ ತಲುಪೋದು ನಿಮ್ಮ ಬ್ರಾಂಡ್ ಬೆಂಗಳೂರಿನ ಕಾರ್ಯವೈಖರಿನ. ಏನು ಮಾಡಕ್ಕೆ ಹೊಟ್ಟಿದ್ದೀರಿ ನೀವು ಬೆಂಗಳೂರನ್ನ? ಏನು ಮಾಡಕ್ಕೆ ಹೊಟ್ಟಿದ್ದೀರಿ ಕರ್ನಾಟಕನ? ಕರ್ನಾಟಕ ಮತ್ತು ಬೆಂಗಳೂರನ್ನ ಬರ್ಬಾದ್ ಮಾಡೋದೇ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಶೈಲಿನ. ಲೂಟಿ ಹೊಡೆಯೋದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಅಥವಾ ಜನರ ಸಮಸ್ಯೆಗೆ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಕಿಂಚಿತ್ ಕಳಕಳಿ ನಿಮ್ಮಲ್ಲಿ ಇದೆಯಾ? ಕಿಂಚಿತ್ ಕಳಕಳಿ ಇದ್ದರೆ ಧಮಕಿ ಹಾಕೋದನ್ನು ನಿಲ್ಲಿಸಿ, ಪರಿಹಾರ ರೂಪಿಸಿ. ಪರಿಹಾರ ರೂಪಿಸೋದಕ್ಕೇ ನಿಮಗೆ ಅಧಿಕಾರ ಕೊಟ್ಟಿರೋದು.